ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಕಣ್ಣುಗಳು ವಿಶೇಷವಾಗಿ ರಾತ್ರಿ 1 ಗಂಟೆಯಿಂದ 3 ಗಂಟೆಯ ಮಧ್ಯೆ ತೆರೀತಾ ಇದ್ದರೆ ಈ ವಿಷಯವನ್ನು ನೀವು ಕೇಳಿದ್ರೆ ನಿಮ್ಮ ರೋಮಗಳು ಎದ್ದೇಳಬಹುದು. ಹಾಗಾದರೆ ಬನ್ನಿ ಇದರ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತೀನಿ. ಅದಕ್ಕೂ ಮುನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಕೂಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ಸ್ನೇಹಿತರೆ, ಈ ಜಗತ್ತು ರಹಸ್ಯಮಯಿ ಮಾತುಗಳಿಂದ ತುಂಬಿಕೊಂಡಿದೆ. ಇಂದು ನಾವು ನಿಮಗೆ ರಾತ್ರಿಯ 1 ಗಂಟೆಯಿಂದ 3 ಗಂಟೆಯ ಒಳಗಿನ ಸಮಯವನ್ನು ಯಾಕೆ ಅಶುಭ ಅಂತ ಹೇಳಲಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೀವಿ. ಯಾಕೆ ಇಂಥ ಸಮಯದಲ್ಲಿ ಕಣ್ಣುಗಳು ತೆರೆದಾಗ ನಕಾರಾತ್ಮಕ ಅನುಭವ ಉಂಟಾಗುತ್ತದೆ. ನಿಮಗೆ ಹೇಳಬೇಕಂದ್ರೆ, ಒಂದ್ ವೇಳೆ ನೀವು 1 ಗಂಟೆಯಿಂದ 3 ಗಂಟೆಯ ಮಧ್ಯೆ ಅಚಾನಕವಾಗಿ ಎಚ್ಚರವಾಗ್ತಾ ಇದ್ರೆ ಅಥವಾ ನಿದ್ರೆಯಿಂದ ಆಚೆ ಬಂದ್ರೆ ಇಲ್ಲಿ ಯಾವುದೋ ಒಂದು ವಿಷಯವು ಭಾವನಾತ್ಮಕ ರೂಪದಲ್ಲಿ ನಿಮ್ಮನ್ನ ತೊಂದರೆ ಮಾಡ್ತಾ ಇರಬಹುದು. ನಿಮ್ಮ ಶರೀರದಲ್ಲಿರುವ ನಕಾರಾತ್ಮಕ ಶಕ್ತಿಯು ಕೂಡ ಇದರಿಂದ ಪ್ರಭಾವಿತವಾಗಬಹುದು. ನಿಮ್ಗೆ ಏನಾದ್ರೂ ಗೊತ್ತಾ, ರಾತ್ರಿಯ 1 ಗಂಟೆಯಿಂದ 3 ಗಂಟೆಯ ಒಳಗಿನ ಸಮಯವನ್ನ ಅಶುಭ ಅಂತ ಯಾಕೆ ತಿಳಿಯಲಾಗಿದೆ ಅಂತ? ಇದರ ಬಗ್ಗೆ ನಿಮ್ಗೆ ಇನ್ನೂ ಸ್ವಲ್ಪ ಮಾಹಿತಿಯನ್ನ ನೀಡ್ತೀವಿ. ಇಂಥ ಸಮಯದಲ್ಲಿ ಅಂತದ್ದು ಏನಿರುತ್ತೆ ಗೊತ್ತಾ? ಅರ್ಧರಾತ್ರಿಯ ಸಮಯದಲ್ಲಿ ಯಾವ ದೇವಾನುದೇವತೆಗಳ ಪೂಜೆಯನ್ನ ಸಹ ಮಾಡೋ ಅಥವಾ ಯಾವ ಸಂಭ್ರಮಗಳು ಇರುವುದಿಲ್ಲ ಅಥವಾ ಯಾವ ಮಂದಿರಗಳ ದ್ವಾರವು ತೆರೆದಿರುವುದಿಲ್ಲ. ಇಂಥ ಸ್ಥಿತಿಯಲ್ಲಿ ಸೂರ್ಯನು ಸಹ ಉದಯವಾಗುವುದಿಲ್ಲ. ಈ ಕಾರಣದಿಂದ ಈ ಸಮಯವು ನಕಾರಾತ್ಮಕ ಶಕ್ತಿಗಾಗಿ ತುಂಬಾನೇ ಶಕ್ತಿಶಾಲಿಯಾಗಿರುತ್ತೆ. ಈ ಸಮಯದಲ್ಲಿ ಈ ಶಕ್ತಿಯು 100 ಪಟ್ಟು ಹೆಚ್ಚಾಗಿರುತ್ತೆ ಮತ್ತು ಇದೇ ಸಮಯದಲ್ಲಿ ಸಿದ್ಧಿಗಳನ್ನ ಪಡೆಯಲು ತಾಂತ್ರಿಕರು ಹಲವಾರು ರೀತಿಯ ಸಾಧನೆಗಳನ್ನ ಮಾಡುತ್ತಾರೆ. ಅಂದ್ರೆ ಬಲಿ ಕೊಡುವುದಾಗಲಿ ಮತ್ತು ಗುಪ್ತ ಸಾಧನೆಗಳನ್ನ ಮಾಡಲು ಇವೆಲ್ಲ ಒಳಗೊಂಡಿರ್ತವೆ. ತಂತ್ರವಿದ್ಯೆಯ ಅನುಸಾರವಾಗಿ ರಾತ್ರಿಯ 1 ಗಂಟೆಯಿಂದ 3 ಗಂಟೆಯವರೆಗಿನ ನೀಡಿದ ಸಾಧನೆಗಳು ಅಥವಾ ಅರ್ಪಿಸಿದ ಬಲಿಗಳು ಎಲ್ಲಕ್ಕಿಂತ ಫಲವತ್ತಾಗಿರುತ್ತವೆ. ಈ ಕಾರಣದಿಂದ ಒಬ್ಬ ತಾಂತ್ರಿಕರಿಗೆ ಈ ಸಮಯವು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಲ್ಲಾ ವಿಷಯಗಳ ಕಾರಣದಿಂದ ಈ ರೀತಿಯೂ ಹೇಳಲಾಗಿದೆ. ಈ ಸಮಯದಲ್ಲಿ ರಾಕ್ಷಸ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ತಿರುಗಾಡುತ್ತಿರುತ್ತವೆ. ಈ ಕಾರಣದಿಂದ ತಾಂತ್ರಿಕರಿಗೆ ಈ ಸಮಯವು ತುಂಬಾನೇ ಶುಭ ಅಂತ ತಿಳಿಯಲಾಗಿದೆ. ಆದರೆ ಈ ಸಮಯವು ನಿಮಗಾಗಿ ತುಂಬಾನೇ ಖತರ್ನಾಕ್ ಆಗಿದೆ. ಮತ್ತೆ ಅದು ಸಿನಿಮಾಗಳಲ್ಲೂ ಸಹ ಈ ರೀತಿ ತೋರಿಸಿದ್ದಾರೆ ಮತ್ತು ಕೆಲವು ಸಿನಿಮಾಗಳಲ್ಲಿ ಅರ್ಧರಾತ್ರಿಯ ಸಮಯದ ಬಗ್ಗೆ ಕೂಡ ತಿಳಿಸಿದ್ದಾರೆ. ಅವುಗಳಲ್ಲಿ ತೋರಿಸಿರುವ ಪ್ರಕಾರ ಅವುಗಳಲ್ಲಿ ಏನೇ ಘಟನೆಗಳು ನಡೆದರೂ ಕೂಡ ರಾತ್ರಿ ಗಡಿಯಾರವು 3 ಗಂಟೆಗೆ ನಿಂತು ಬಿಡುತ್ತದೆ. ನಂತರ ಅಲ್ಲಿ ಕೆಟ್ಟ ಘಟನೆಗಳು ಸಂಭವಿಸುತ್ತವೆ. ಅದೇ 3 ನಂಬರನ್ನ ಕೂಡ ಅಶುಭ ಅಂತ ತಿಳಿಯಲಾಗಿದೆ. ಸ್ನೇಹಿತರೆ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಕೆಲವು ಮಾತುಗಳಿಂದ ಸಾವಧಾನವಾಗಿರಿ. ಅಂದ್ರೆ ಎಂದಿಗೂ ರಾತ್ರಿ ಮಲಗುವ ವೇಳೆಯಲ್ಲಿ ಭೂತ ಪ್ರೇತ ಆತ್ಮಗಳ ಬಗ್ಗೆ ಮಾತುಗಳನ್ನು ಆಡದಿರಿ. ಇಂಥ ಸಮಯದಲ್ಲಿ ಒಂದ್ ವೇಳೆ ನಿಮ್ಗೆ ಎಚ್ಚರ ಆದ್ರೆ ಅಥವಾ ಆಚೆ ಹೋಗ್ತಾ ಇದ್ರೆ ರಸ್ತೆಗಳಲ್ಲಿ ಸೇಫ್ ಆಗಿರಿ ಮತ್ತು ಬಲಿದಾನ ನೀಡುವಂತ ಸ್ಥಳಗಳಲ್ಲಿ ಹೋಗಲೇಬೇಡಿ. ಅಂದ್ರೆ ಭೂತ ಪ್ರೇತಗಳನ್ನ ಓಡಿಸುವ ಮಾತುಕತೆಗಳನ್ನ ಆಡುವ ಸ್ಥಳಗಳಿಗೆ. ಇನ್ನು ನದಿಗಳಲ್ಲೂ ಸಹ ಹೋಗಬೇಡಿ. ಒಂದು ವೇಳೆ ಅಚಾನಕವಾಗಿ ರಾತ್ರಿ 3 ಗಂಟೆ ಒಳಗಡೆ ಎಚ್ಚರವಾದ್ರೆ ಇಂಥ ಸಮಯದಲ್ಲಿ ನಿಮ್ಮ ಕೆಲಸವನ್ನ ಮುಗಿಸಿ ಭಗವಂತನನ್ನ ನೆನೆದು ಮರಳಿ ಮಲಗಿಕೊಳ್ಳಿ. ಸ್ನೇಹಿತರೆ, ಒಂದು ವೇಳೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮಲ್ಲಿ ಕೆಳಕಂಡ ರೀತಿಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೆ ಗುರುಗಳಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನಂಬಿಕೆ ಇಟ್ಟು ಕರೆ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.